ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದಿಂದ ದೂರ ಆಗ್ತಿರೋ ಬಾಂಗ್ಲಾ ಈಗ ಪಾಕಿಸ್ತಾನಕ್ಕೆ ಇನ್ನಷ್ಟು ಕ್ಲೋಸ್ ಆಗ್ತಿದೆ, ಮಿಲಿಟರಿಯಲ್ಲೂ ಕ್ಲೋಸ್ ಆಗ್ತಿದೆ. ಬಹಳ ದುರಹಂಕಾರದ ವರ್ತನೆ ಇದು ಬಾಂಗ್ಲಾದೇಶದ್ದು. ಎಷ್ಟರ ಮಟ್ಟಿಗೆ ಅಂದರೆ ಪಾಕಿಸ್ತಾನ ಸೇನೆಯವರು ಬಂದೀಗ ಬಾಂಗ್ಲಾ ಸೈನಿಕರಿಗೆ ಟ್ರೈನಿಂಗ್ ಕೊಡೋಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಬಾಂಗ್ಲಾ ಪಾಕ್ ಒಪ್ಪಂದ ಆಗಿ ಹೋಗಿದೆ. ಹೀಗಾಗಿ ಇದರಂತೆ ಪಾಕ್ ಸೈನಿಕರು ಮುಂದಿನ ಫೆಬ್ರವರಿಯಲ್ಲಿ ಬಾಂಗ್ಲಾ ಕಾಲಿಡ್ತಾರೆ. ಬಾಂಗ್ಲಾ ಸೈನಿಕರಿಗೆ ಟ್ರೈನಿಂಗ್ ಕೊಡೋಕೆ ಶುರು ಮಾಡ್ತಾರೆ. ಮುಖ್ಯವಾಗಿ ಬಾಂಗ್ಲಾ ಆರ್ಮಿಯ 4 ಕಂಟೋನ್ಮೆಂಟ್ಗಳಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಪಾಕ್ನ ಮೇಜರ್ ಜನರಲ್ ರ್ಯಾಂಕ್ ದರ್ಜೆಯ ಅಧಿಕಾರಿಗಳು ಬಾಂಗ್ಲಾ ಸೈನಿಕರಿಗೆ ತರಬೇತಿ ಕೊಡೋಕೆ ಬರಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಭಾರತದ ಪಾಲಿಗೆ ಈ ವಿಚಾರ ಕಳವಳಕಾರಿ. ತಾನು ಸ್ವಾತಂತ್ರ್ಯ ಕೊಡಿಸಿದ ಬಾಂಗ್ಲಾ ಇದೇ ಪಾಕಿಗಳ ಸವಾಸ ಬೇಡ ಅಂತೇಳಿ ಬಡದಾಡಿಕೊಂಡು ಅವರಿಂದ ಬಿಡಿಸಿ ಭಾರತ ಯುದ್ಧ ಮಾಡಿ ನಮ್ಮ ಸೈನಿಕರನ್ನು ಬಲಿ ಕೊಟ್ಟು ಈ ಬಾಂಗ್ಲಾದವರಿಗೆ ನಾವು ಜನ್ಮ ಕೊಟ್ಟಿದ್ದು ಭಾರತೀಯರು. ಅದಾದ್ಮೇಲೆ ಆ ಮಗು ಬಾಂಗ್ಲಾದೇಶ ಭಾರತದ ಸರಿಸಮನಾಗಿ ಆರ್ಥಿಕತೆಯಲ್ಲಿ ಬೆಳೆಯೋಕೆ ಹೆಚ್ಚು ಕಮ್ಮಿ ಭಾರತೀಯರಷ್ಟೇ ಆದಾಯ ಇದೆ ಬಾಂಗ್ಲಾದೇಶಿಯರದ್ದು. ಭಾರತ ಎಲ್ಲ ರೀತಿಯಲ್ಲೂ ಪೋಷಿಸ್ತಾ ಬಂತು. ತನಗೆ ಕಷ್ಟ ಆದರೂ ಕೂಡ ಬಾಂಗ್ಲಾನ ಪೋಷಿಸ್ತಾ ಬಂತು, ನೆರೆಯ ರಾಷ್ಟ್ರ ಫ್ರೆಂಡ್ಲಿ ಆಗಿರಲಿ ಅಂತ. ಆದರೆ ಭಾರತಕ್ಕೆ ಫ್ರೆಂಡ್ಲಿ ಆಗಿದ್ದ ಹಸೀನಾರನ್ನ ಕೆಳಗಿಳಿಸಿ ಮತಾಂಧರಲ್ಲಿ ಅಧಿಕಾರಕ್ಕೆ ಬಂದು ಹಳೆವೆಲ್ಲ ಮರೆತು ಪಾಕಿಸ್ತಾನದೊಂದಿಗೆ ಮತ್ತೆ ಇವರಿಗೆ ಅಂಕುರ ಆಗ್ಲಿಕ್ಕೆ ಶುರುವಾಗಿದೆ. ಪ್ರೇಮಾಂಕುರ ಆಗಿಬಿಟ್ಟಿದೆ ಅವರಿಗೆ. ಯಾವ ಲೆವೆಲಿಗೆ ಹೋಗ್ತಿದ್ದಾರೆ. ಹಡಗೆಲ್ಲ ಬಂದಿದ್ದಾಯಿತು, ಈಗ ಅವರು ಮಿಲಿಟರಿ ಬಂದು ಇವರಿಗೆ ಟ್ರೈನಿಂಗ್ ಕೊಡೋದಂತೆ. ಇದುವರೆಗೂ ಭಾರತದ ಸೇನೆ ಆ ಕೆಲಸವನ್ನು ಮಾಡ್ತಾ ಇತ್ತು, ಟ್ರೈನಿಂಗ್ ಕೊಡೋದೆಲ್ಲ ಮಾಡ್ತಾ ಇತ್ತು. ಅವ್ರ ಆಫೀಸರ್ಗಳು ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡು ಹೋಗ್ತಾ ಇದ್ರು. ಈಗ ಪಾಕ್ ಕಡೆಯಿಂದ ಇವರು ಸೇನೆಗೆ ಟ್ರೈನಿಂಗ್ ತಗೊಳ್ಳೋದಂತೆ. ಇವರಿಗೆ 1971 ಮತ್ತು ಅದಕ್ಕಿಂತ ಮುಂಚೆ ಏನಾಗಿದೆ ಅನ್ನೋದು ಮರೆತು ಹೋಗಿದೆ ಅಂತ ಕಾಣುತ್ತೆ ಬಾಂಗ್ಲಾದವರಿಗೆ. ಹೋಗಲಿ, ಗೊತ್ತಾಗುತ್ತೆ ಮುಂದೊಂದು ದಿನ ಮತ್ತೆ ಯಾವ ರೀತಿ ಇವರು ಬಾಂಗ್ಲಾವನ್ನು ಎಲ್ಲಿಗೆ ತೊಗೊಂಡು ಹೋಗ್ತಾರೆ, ಪಾಕಿಸ್ತಾನದ ಸಹವಾಸ ಅವ್ರನ್ನ ಏನು ಮಾಡುತ್ತೆ ಅಂತ ಅವರಿಗೆ ರಿಯಲೈಸೇಷನ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಸೇನಾ ವಾಹನ ಬಿದ್ದು ತೀವ್ರ ಗಾಯಗೊಂಡಿದ್ದ ಕೊಡಗಿನ ಯೋಧ ದಿವಿನ್ ಹುತಾತ್ಮರಾಗಿದ್ದಾರೆ. ಇವರು ಶ್ರೀನಗರದ ಉಧಂಪುರ್ನ ಕಮಾಂಡೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಅಂದಹಾಗೆ ಈ ಘಟನೆಯಲ್ಲಿ ರಾಜ್ಯದ 3 ಯೋಧರು ಈಗ ಆಲ್ರೆಡಿ ಮೃತಪಟ್ಟಿದ್ರು. ಈಗ ದಿವಿನ್ 4ನೇಯವರು. ಮೋದಿ ಸರ್ಕಾರದ ವಿರುದ್ಧ ಪಂಜಾಬ್ ರೈತರು ಈಗ ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಪಂಜಾಬ್ ಬಂದ್ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ಬಂದ್ಗೆ ಬೆಂಬಲ ಸಿಕ್ಕಿದೆ. ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ದಿಲ್ಲಿ ಗಡಿಯಲ್ಲಿ ಪ್ರತಿಭಟಿಸುತ್ತಿರೋ ರೈತರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನೋ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಬಂದ್ಗೆ ಕರೆ ಕೊಟ್ಟಿದ್ರು. ಹೀಗಾಗಿ ಪ್ರಮುಖ ರಸ್ತೆ ಮತ್ತು ರೈಲ್ವೆ ಸಂಚಾರಕ್ಕೆ ಅಡ್ಡಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಪರಿಣಾಮ ಸುಮಾರು 163 ಟ್ರೈನ್ಗಳನ್ನು ರದ್ದು ಮಾಡಲಾಗಿದೆ. 15 ಟ್ರೈನ್ಗಳು ಡಿಲೇ ಆದರೆ 9 ಟ್ರೈನ್ಗಳು ದಾರಿ ಮಧ್ಯೆನೇ ಹಾಲ್ಟ್ ಆದವು. ಇದರಿಂದ ಪ್ರಯಾಣಿಕರು ಹಾಗೂ ಸರಕುಗಳ ಸಾಗಾಟಕ್ಕೆ ಭಾರಿ ಸಮಸ್ಯೆ ಆಯಿತು. ಅತ್ತ ಪ್ರಮುಖ ಮಾರುಕಟ್ಟೆಗಳನ್ನು ಕೂಡ ಮುಚ್ಚಲಾಯಿತು. ಆದರೆ ಫ್ಲೈಟ್, ವೈದ್ಯಕೀಯ ಅಗತ್ಯತೆಗಳು ಸೇರಿ ತುರ್ತು ಸೇವೆಗಳಿಗೆ ಯಾವುದೇ ಅಡ್ಡಿ ಮಾಡಿಲ್ಲ. ಪಂಜಾಬ್ ನಿವಾಸಿಗಳು ಬಂದ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ರೈತ ನಾಯಕ ಸರ್ವನ್ ಸಿಂಗ್ ಪಂಧೇರ್ ಅನ್ನೋರು ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ರೈತ ನಾಯಕ 70 ವರ್ಷದ ಜಗಜಿತ್ ಸಿಂಗ್ ಡಲ್ಲೆವಾಲ್ರ ಉಪವಾಸ ಸತ್ಯಾಗ್ರಹ 35ನೇ ದಿನಕ್ಕೆ ಕಾಲಿಟ್ಟಿದೆ. ಪಂಜಾಬ್ ಸರ್ಕಾರದ ಹೈ ಲೆವೆಲ್ ಟೀಮ್ ಇವ್ರನ್ನ ಭೇಟಿ ಮಾಡಿ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ ಅಂತ ಕೇಳಿಕೊಂಡ್ರೂ ಕೂಡ ಜಗಜಿತ್ ಸಿಂಗ್ ಒಪ್ತಾ ಇಲ್ಲ. ತಮಗೆ ಯಾವುದೇ ವೈದ್ಯಕೀಯ ಚಿಕಿತ್ಸೆ ಬೇಕಾಗಿಲ್ಲ, ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸೋ ತನಕ ಉಪವಾಸ ಮಾಡ್ತೀನಿ ಅಂತ ಹಠ ಹಿಡಿದು ಕೂತಿದ್ದಾರೆ. ಜಗಜಿತ್ ಸಿಂಗ್ರ ಉಪವಾಸ ಸತ್ಯಾಗ್ರಹ ಸಂಬಂಧ ಸುಪ್ರೀಂ ಕೋರ್ಟ್ ಡಿಸೆಂಬರ್ 28ನೇ ತಾರೀಕು ಪಂಜಾಬ್ ಸರ್ಕಾರವನ್ನು ತರಾಟೆಗೆ ತಗೊಂಡಿತ್ತು. ಹೇಗಾದರೂ ಮನವೊಲಿಸಿ ಜಗಜಿತ್ ಸಿಂಗ್ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡುವಂತೆ ಡಿಸೆಂಬರ್ 31ರವರೆಗೆ ಟೈಮ್ ಕೊಟ್ಟಿತ್ತು. ಆದರೂ ಪಂಜಾಬ್ ಸರ್ಕಾರದ ಕೈಯಿಂದ ರೈತರ ಮನವೊಲಿಸೋಕೆ ಆಗಿಲ್ಲ. ಡಿಸೆಂಬರ್ 31ನೇ ತಾರೀಕು ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಮತ್ತೆ ವಿಚಾರಣೆ ನಡೆಸುತ್ತೆ. ಮಹಾರಾಷ್ಟ್ರ ಸರ್ಕಾರದ ಸಚಿವ ನಿತೀಶ್ ರಾಣೆ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇರಳವನ್ನು ಮಿನಿ ಪಾಕಿಸ್ತಾನ ಅಂತ ಕರೆದು ಬಿಟ್ಟಿದ್ದಾರೆ. ಅಷ್ಟು ಜ್ಞಾನ ಇಲ್ಲ ಈ ಮನುಷ್ಯನಿಗೆ ಹೇಗೆ ಮಾತಾಡಬೇಕು ಅಂತ. ಪೊಲಿಟಿಕಲ್ ಟೀಕೆ ಮಾಡಬೇಕು, ಆದರೆ ಈ ಲೆವೆಲ್ಗೆ ಒಂದು ರಾಜ್ಯವನ್ನು ಆ ರೀತಿ ಕರೆಯೋದು ಎಷ್ಟು ಸೂಕ್ತ ಅನ್ನೋ ಚರ್ಚೆ ನಡೀತಾ ಇದೆ. ಏನು ಹೇಳಿದ್ದಾರೆ ಗೊತ್ತಾ? ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿ ಗೆದ್ರು. ಅವರಿಗೆ ಉಗ್ರರೆಲ್ಲ ಓಟ್ ಹಾಕಿದ್ರು, ಇದು ನಿಜ. ಉಗ್ರರ ಸಪೋರ್ಟ್ನಿಂದ ಎಂಪಿಗಳಾಗಿ ಆಯ್ಕೆಯಾದರು ಅಂತ ಹೇಳಿದ್ದಾರೆ.
ಬಳಿಕ ಇದು ವಿವಾದಕ್ಕೀಡಾಗ್ತಿದ್ದಂತೆ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ಕೇವಲ ಕೇರಳ ಮತ್ತು ಪಾಕ್ ಪರಿಸ್ಥಿತಿಯನ್ನು ಹೋಲಿಕೆ ಮಾಡಿ ಆ ರೀತಿ ಹೇಳಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಕೇರಳ ಭಾರತದ ಇಂಪಾರ್ಟೆಂಟ್ ಭಾಗ, ಆದರೆ ಅಲ್ಲಿ ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಿದೆ, ಅದಕ್ಕೆ ಎಲ್ಲರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಅಲ್ಲದೆ ಕೇರಳದಲ್ಲಿ ಹಿಂದೂಸ್ ಎಲ್ಲ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆಗೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಲವ್ ಜಿಹಾದ್ ಕೂಡ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಆ ರೀತಿ ಹೇಳಿದೆ ಅಂತ ಹೇಳಿದ್ದಾರೆ. ಇವರು ಎಲ್ಲ ಟೀಕೆ ಆಮೇಲೆ ಮಾಡಿರೋ ಈ ಎಲ್ಲ ಟೀಕೆಗಳಿದಾವಲ್ಲ, ಅದು ಒಂದು ಲೆಕ್ಕ ಬೇರೆ. ಪೊಲಿಟಿಕಲ್ ಆಗಿ ಒಂದು ಲೆವೆಲ್ಗೆ ಏನೋ ಅದನ್ನ ಪೊಲಿಟಿಷಿಯನ್ಸ್ ಏನೋ ಹೇಳ್ತಾರೆ ಅಂತ ಅನ್ಕೊಂಡ್ರು ಕೂಡ ಒಂದು ರಾಜ್ಯವನ್ನ ಶತ್ರು ರಾಷ್ಟ್ರಕ್ಕೆ ಕಂಪೇರ್ ಮಾಡೋದು ಯಾವ ಕಾರಣದಲ್ಲೂ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗದೆ ಇರುವಂತ ವಿಚಾರ. ಏನೋ ಇಸ್ರೋ ಇದೀಗ ಮಹತ್ವಾಕಾಂಕ್ಷೆಯ ಒಂದು ಸ್ಪೇಸ್ ಮಿಷನ್ಗೆ ಕೈ ಹಾಕಿದೆ. ಸ್ಪ್ಯಾಡೆಕ್ಸ್ ಮಿಷನ್ ಲಾಂಚ್ ಮಾಡ್ತಾ ಇದೆ. ಸ್ಪ್ಯಾಡೆಕ್ಸ್ ಅಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ PSLV C-60 ರಾಕೆಟ್ ಮೂಲಕ 2 ಸ್ಯಾಟಲೈಟ್ಗಳನ್ನ ಸ್ಪೇಸ್ಗೆ ಹಾರಿಸಲಾಗುತ್ತೆ. ಹಾರಿಸೋದಕ್ಕೆ ಇದಾದ್ಮೇಲೆ ಇರೋದು ಸ್ಪೆಷಾಲಿಟಿ. ಈ ಮಿಷನ್ ಮೂಲಕ 2 ಪುಟ್ಟ ಸ್ಯಾಟಲೈಟ್ಗಳನ್ನು ಭೂಮಿಯ ಕಕ್ಷೆಯಲ್ಲಿ ಇಡೋದು ಉದ್ದೇಶ ಅಲ್ಲ, ಅವುಗಳನ್ನು ಆಮೇಲೆ ಒಂದಕ್ಕೊಂದು ಅಂಟಿಸೋದು ಆ ಎಕ್ಸ್ಪೆರಿಮೆಂಟನ್ನು ಮಾಡುತ್ತೆ ಇಸ್ರೋ. ಬಾಹ್ಯಾಕಾಶಕ್ಕೆ ಹೋದ್ಮೇಲೆ ಸ್ಯಾಟಲೈಟ್ಗಳು ಸಪರೇಟ್ ಆಗ್ತವೆ. ಬರೋಬ್ಬರಿ 10 ದಿನಗಳ ಬಳಿಕ ಮತ್ತೆ ಅಂಟ್ಕೊಳ್ತವೆ. ಇದನ್ನ ಟೆಸ್ಟ್ ಮಾಡಕ್ಕಂತಲೇ ಈ ಸ್ಪೇಡೆಕ್ಸ್ ಮಿಷನ್ ಅನ್ನ ಲಾಂಚ್ ಮಾಡಿರೋದು. ಇದರಿಂದ ಚಂದ್ರಕ್ಕೆ ಮಾನವರನ್ನ ಕಳಿಸೋದು, ಅಲ್ಲಿಂದ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದು, ಜೊತೆಗೆ ಸ್ಪೇಸ್ ಸ್ಟೇಷನ್ ಆಪರೇಟ್ ಮಾಡೋಕೆ ಈ ಮಿಷನ್ ನಿಂದ ಇನ್ನಷ್ಟು ನೆರವಾಗುತ್ತೆ. ಹೀಗಾಗಿ ಈ ಮಿಷನ್ ಲಾಂಚ್ ಮಾಡೋ ಮೂಲಕ ಇಸ್ರೋ ದೊಡ್ಡ ಸಾಧನೆಗೆ ಮುಂದಾಗಿದೆ. ಯಾಕಂದ್ರೆ ಇದುವರೆಗೆ ಇಂಥ ಒಂದು ದೊಡ್ಡ ಸಾಹಸ ಮಾಡಿರೋದು ರಷ್ಯಾ, ಅಮೆರಿಕ ಮತ್ತು ಯುರೋಪ್ ಮಾತ್ರ. ಈಗ ಭಾರತ ಕೂಡ ಈ ಲಿಸ್ಟ್ಗೆ ಸೇರೋಕೆ ಸಜ್ಜಾಗಿದೆ. ಏನೋ ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ತಮ್ಮ ಜೀವನವನ್ನ ತಾವೇ ಎಂಡ್ ಮಾಡ್ಕೊಂಡಿರೋ ಕೇಸ್ನ ತನಿಖೆಯನ್ನ CIDಗೆ ವಹಿಸಲಾಗಿದೆ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಆದರೆ ಕೇಸನ್ನ CBIಗೆ ವರ್ಗಾವಣೆ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ. ಅಲ್ಲೇ ಒಂದು ವೇಳೆ CBIಗೆ ಕೇಸ್ ಟ್ರಾನ್ಸ್ಫರ್ ಮಾಡದೆ ಹೋದರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಂದಿನ ಜನವರಿ 4ನೇ ತಾರೀಕು ಕಲಬುರಗಿಯಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಅವರ ಹೆಸರನ್ನ ಲೆಟರ್ನಲ್ಲಿ ಬರೆದಿಟ್ಟು ಬಳಿಕ ಇವರು ಈ ರೀತಿ ಕೃತ್ಯವನ್ನು ಮಾಡಿಕೊಂಡಿದ್ರು ಗುತ್ತಿಗೆದಾರ. ಇನ್ನು ನಿನ್ನೆಷ್ಟೇ ಸಚಿವ ಈಶ್ವರ್ ಖಂಡ್ರೆ ಮೃತ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿ 10 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತೀವಿ ಅಂದ್ರು. ಜೊತೆಗೆ ಈ ಕೇಸ್ ಬಗ್ಗೆ ಸರ್ಕಾರ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ನಡೆಸುತ್ತೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಹೋಗ್ತಾ ಇವೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ MLC CT ರವಿ ಅವಾಚ್ಯ ಪದ ಬಳಸಿದ್ದಾರೆ ಅಂತ ಆರೋಪ ಮಾಡಲಾಗ್ತಿರೋ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಇದೀಗ ಪ್ರಕರಣ ರಾಜ್ಯಪಾಲರನ್ನ ತಲುಪಿದೆ. ಪ್ರಕರಣ ಹಿನ್ನೆಲೆಯಲ್ಲಿ ಬಿಜೆಪಿ ನಿಯೋಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ಗೆ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ ರಾಜ್ಯಪಾಲರು CT ರವಿಗೆ ಚರ್ಚೆ ಮಾಡೋಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ CT ರವಿ ರಾಜ್ಯಪಾಲರನ್ನ ಭೇಟಿಯಾಗಿ ಘಟನೆ ಕುರಿತು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಪೊಲೀಸರು ಈ ಪ್ರಕರಣದ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ತಿದ್ದಾರೆ. ಇನ್ನು ಪಕ್ಕದ ಪಾಕಿಸ್ತಾನದಲ್ಲಿ ಒಂದು ಅಪರೂಪಕ್ಕೆ ಪಾಸಿಟಿವ್ ಮತ್ತು ವಿಶೇಷ ಅನಿಸುವ ಘಟನೆಯಾಗಿದೆ. ತಂದೆಯನ್ನ ಕಳ್ಕೊಂಡಿರೋ ಯುವಕನೊಬ್ಬ ತನ್ನ ತಾಯಿಗೆ ಮರುಮದುವೆ ಮಾಡಿದ್ದಾನೆ. ತನಗಾಗಿ ಇಡೀ ಜೀವನ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅವರ ಜೀವನ ಚೆನ್ನಾಗಿರಲಿ, ಅವರು ಏಕಾಂಗಿ ಆಗಿರೋದು ಬೇಡ ಅಂತ 2ನೇ ಮದುವೆ ಮಾಡಿಸಿದ್ದೀನಿ ಅಂತ ಆ ವ್ಯಕ್ತಿ, ಅಬ್ದುಲ್ ಅನ್ನೋ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಖುಷಿಯಾಗಿ ಮದುವೆಯ ಫೋಟೋಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಈ ಕೆಲಸಕ್ಕೆ ಬಹಳ ಮೆಚ್ಚುಗೆ ಕೂಡ ವ್ಯಕ್ತ ಆಗಿದೆ. ಸಮಾಜ ಬದಲಾಗ್ತಿದೆ, ಪಾಸಿಟಿವ್ ಆಗಿಂತ ಬದಲಾವಣೆಗಳಾದಾಗ ಸಪೋರ್ಟ್ ಮಾಡಬೇಕು ಅಂತ ಪಾಕಿಸ್ತಾನದಲ್ಲೇ ಪಾಸಿಟಿವ್ ಕಮೆಂಟ್ ಬರ್ತಿರೋದು ಜಾಗತಿಕವಾಗೂ ಕೂಡ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಕಮೆಂಟ್ರಿಗೆ ಕಾರಣ ಆಗಿದೆ. ಇನ್ನು ಇಸ್ರೇಲ್ನಲ್ಲಿ ದೊಡ್ಡ ಪ್ರಮಾಣದ ವರ್ಕ್ ಫೋರ್ಸ್ನ ಶಾರ್ಟೇಜ್ ಆಗಿತ್ತು. 2 ಕಾರಣ. ಒಂದು, ಗಾಜಾದಿಂದಲೂ ಬಂದು ವರ್ಕ್ ಮಾಡಿ ಹೋಗ್ತಿದ್ರು, ವೆಸ್ಟ್ ಬ್ಯಾಂಕ್ನಿಂದಲೂ ಬಂದು ವರ್ಕ್ ಮಾಡಿ ಹೋಗ್ತಿದ್ರು, ಅದಕ್ಕೆಲ್ಲ ಬ್ರೇಕ್ ಬಿದ್ದಿತ್ತು. ಇನ್ನೊಂದು, ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲಿಗರು ಕೂಡ ಸೇನೆಯ ಸರ್ವಿಸ್ಗೆ ಹೋಗಿದ್ರಿಂದ ಅಲ್ಲಿ ಶಾರ್ಟೇಜ್ ಉಂಟಾಗಿತ್ತು. ಯುದ್ಧ ಟೈಮ್ನಲ್ಲಿ ಅಲ್ಲಿ ಎಲ್ಲರಿಗೂ ಆರ್ಮಿ ಟ್ರೈನಿಂಗ್ ಆಗಿರುತ್ತೆ, ಅವ್ರು ಆರ್ಮಿ ವರ್ಕ್ ಮಾಡೋಕ್ಕೆಲ್ಲ ಹೋಗ್ತಾರಲ್ಲ, ಹಾಗಾಗಿ ಅದರ ಪರಿಣಾಮ ಭಾರತೀಯರು ಬನ್ನಿ ಅಂತ ಕರೆದಿದ್ರು ಇಸ್ರೇಲ್ನವರು, ಆಫರ್ ಕೊಡ್ತೀವಿ ಜಾಬ್ದು ಅಂತ. ಈಗ ಇಸ್ರೇಲ್ನ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಅದರ ಪರಿಣಾಮ ಭಾರತೀಯರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಇಲ್ಲಿವರೆಗೂ ಸುಮಾರು 16,000 ಭಾರತೀಯ ಕಾರ್ಮಿಕರು ಇಸ್ರೇಲ್ಗೆ ಹೋಗಿ ಜಾಬ್ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಅವರ ಆದಾಯ ಗಳಿಕೆ ಕೂಡ ಇಲ್ಲಿಗಿಂತ ಹಲವು ಪಟ್ಟು ಚೆನ್ನಾಗಾಗ್ತಿದೆ ಅಂತ ಕೂಡ ವರದಿ ಆಗ್ತಾ ಇದೆ. ಈಗ ಇದರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ಅಲ್ಲಿ ಜೋಗ ಜಲಪಾತಕ್ಕೆ ನಿರ್ಬಂಧ ವಿಧಿಸಲಾಗಿತ್ತಲ್ಲ ಕಾಮಗಾರಿ ಹಿನ್ನೆಲೆಯಲ್ಲಿ, ಆದರೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ತೆರವು ಮಾಡಿದ್ದಾರೆ ಸದ್ಯಕ್ಕೆ. ಅಲ್ಲಿ ಸುಮಾರು ಕೆಲಸ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ 3 ತಿಂಗಳು ನಿರ್ಬಂಧವನ್ನು ಹೇರಲಾಗಿತ್ತು. ಆದರೆ ರಜೆ ಟೈಮ್ನಲ್ಲಿ ಹೊಸ ವರ್ಷ ತುಂಬಾ ಜನ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಟೈಮ್ ನಿರ್ಬಂಧವನ್ನು ತೆಗೆಯಲಾಗಿದೆ. ಹೊಸ ವರ್ಷಕ್ಕೆ ಹೋಗಿ ನೋಡ್ಕೊಂಡ್ ಬರ್ಬೋದು, ಆದರೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಸರ್ಕಾರದ ನಿಯಮಗಳು ಯಾವಾಗ ಏನು ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೊರಡೋಕ್ಕಿಂತ ಮುಂಚೆ ಒಂದ್ಸಲಿ ಕಾಲ್ ಮಾಡಿಕೊಂಡು ಅಲ್ಲಿ ಇನ್ಕ್ವೈರ್ ಮಾಡಿಕೊಂಡು ಹೋಗಿ. ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಹೊಸ ವರ್ಷಾಚರಣೆ ವಿರೋಧಿಸಿ ಫತ್ವಾ ಹೊರಡಿಸಿದ್ದಾರೆ. ಫತ್ವಾ ಅಂದರೆ ಇಸ್ಲಾಂ ಕಾನೂನಿನ ಆದೇಶನ ಹೊರಡಿಸಬಹುದು ಅಂತ ಇವರು ಹೊರಡಿಸಿದ್ದಾರೆ. ಇದು ಶರಿಯಾ ಕಾನೂನಿಗೆ ವಿರುದ್ಧ ಅಂತ ಹೇಳಿದ್ದಾರೆ. ಇದು ಮುಸ್ಲಿಮರಿಗೆ ಸಂಬಂಧ ಇಲ್ಲದೆ ಇರುವಂಥ ಕ್ರಿಶ್ಚಿಯನ್ ಆಚರಣೆ. ಇದರಲ್ಲಿ ಮುಸ್ಲಿಮರು ಭಾಗವಹಿಸಿದರೆ ಧಾರ್ಮಿಕವಾಗಿ ಪರಿಣಾಮ ಫೇಸ್ ಮಾಡಬೇಕಾಗತ್ತೆ ಅಂತ ಈ ಸಂಘಟನೆಯ ಅಧ್ಯಕ್ಷ
ಮೊಹಮ್ಮದ್ ಶಹಾಬುದ್ದೀನ್ ಅನ್ನೋ ಮನುಷ್ಯ ಈ ರೀತಿ ಒಂದು ಫತ್ವಾ ಹೊರಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ರೆಡ್ನಲ್ಲೇ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 450 ಪಾಯಿಂಟ್ಸ್ ಕಳ್ಕೊಂಡು 78,248ಕ್ಕೆ ಬಿತ್ತು ಸೆನ್ಸೆಕ್ಸ್. ನಿಫ್ಟಿ 168 ಪಾಯಿಂಟ್ಸ್ ಬಿದ್ದು 23,644 ಆಯಿತು. ಬ್ಯಾಂಕಿಂಗ್ ಹೆವಿವೇಟ್ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ಗಳು ಲಾಸ್ ಮಾಡಿಕೊಂಡ್ವು. ಅತ್ತ ವಿದೇಶಿ ಹೂಡಿಕೆದಾರರಿಂದಲೂ ಭಾರಿ ಸೆಲ್ ಆಫ್ ಆಯಿತು. ಸ್ಟ್ರಾಂಗ್ ಡಾಲರ್ನಿಂದಾಗಿ ರೂಪಾಯಿ ಮೌಲ್ಯ ಕುಸಿತಿರುವುದು, ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಎಲ್ಲ ಅಂಶಗಳು ಮಾರುಕಟ್ಟೆಗೆ ಪೆಟ್ಟನ್ನು ಕೊಟ್ಟಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಕಮ್ಮಿಯಾಗಿ ಈಗ 85 ರೂಪಾಯಿ 52 ಪೈಸೆಗೆ ಹೋಗಿದೆ. ಇನ್ನು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವು ಚಿನ್ನ ಮತ್ತು ಬೆಳ್ಳಿ ದರವನ್ನು ಜಸ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಆದರೆ ನಮ್ಮ ಕೆಲವೊಂದಷ್ಟು ಪ್ರೀತಿಯ ವೀಕ್ಷಕರು, ಅದರಲ್ಲೂ ಕೂಡ ದೃಷ್ಟಿ ಇಲ್ಲದಂತಹ ವೀಕ್ಷಕರು ನಮಗೆ ಮೇಲ್ ಮೂಲಕ, ಕಾಮೆಂಟ್ ಮೂಲಕ ಇದನ್ನು ವಿದ್ ಆಡಿಯೋನೇ ಬೇಕು ಅಂತ ಅವರು ನಮ್ಮ ಗಮನಕ್ಕೆ ತಂದ ಕಾರಣ ನಾವು ಅದನ್ನು ಮೊದಲಿನಂತೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮುಂದುವರಿಸ್ತೀವಿ. ಸೊ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 242 ರೂಪಾಯಿ ಕಮ್ಮಿಯಾಗಿ 76,194 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 225 ರೂಪಾಯಿ ಕಮ್ಮಿಯಾಗಿ 69,790 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 656 ರೂಪಾಯಿ ಕಮ್ಮಿಯಾಗಿ 87,175 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.